ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊತಾ ಇದ್ದೀನಿ. ಯಾರ್ಯಾರು ನನ್ನ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಯಾವ್ಯಾವ ವೀಡಿಯೋಸನ್ನು ನಿಮಗೆ ಯೂಟ್ಯೂಬಲ್ಲಿ ಹಾಕ್ತೀನಿ, ಆ ವೀಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ರಿಗಿಂತ ಮುಂಚೆ ನೀವು ನನ್ನ ವೀಡಿಯೋಸನ್ನು ನೋಡ್ಬೋದು. ಇವತ್ತು ನಾನು ಪುರುಷರಿಗೆ ಒಂದು ಫ್ರೀ ಬಸ್ಸನ್ನು ಬಿಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಪುರುಷರಿಗೆ ಬಂದು ನಾವು ಮಹಿಳೆಯರಿಗೆ ಆಲ್ರೆಡಿ ಫ್ರೀ ಬಸ್ಸನ್ನು ಕೊಟ್ಟಿದ್ದಾರೆ, ಅದರಿಂದ ತುಂಬಾ ನಮಗೆ ಸದುಪಯೋಗ ಆಗ್ತಿದೆ. ಯಾವ ರೀತಿ ಅಂದರೆ ಫ್ರೀ ಟಿಕೆಟ್ಸು ಕೊಡೋದ್ರಿಂದ ಮಹಿಳೆಯರು ತುಂಬಾ ಮಾರ್ನಿಂಗ್ ಟೈಮ್ ತುಂಬ ರಶ್ ಇರ್ತಾರೆ. ನಾವು ಬಸ್ ಹತ್ತಿದ ತಕ್ಷಣ ಕಂಪ್ಲೀಟಾಗಿ ರಶ್ ಇರುತ್ತೆ ಬಸ್ಸು. ಇದಕ್ಕೂ ಮುಂಚೆ ನಾವು ಯಾವಾಗ ಟಿಕೆಟ್ ಕೊಟ್ಟು ಹೋಗ್ತಾಯಿದ್ರಿ, ಪ್ರೈವೇಟ್ ಬಸ್ಸಸ್ ಏನಿದೆ ಆ ಪ್ರೈವೇಟ್ ಬಸ್ಸಸ್ಸಲ್ಲಿ ಫುಲ್ ಆಗ್ತಿದ್ರು. ನಮ್ಮ ಗೌರ್ಮೆಂಟು KSRTC ಆಗಿರ್ಬೋದು ಅಥವಾ BMTC ಆಗಿರ್ಬೋದು, ಈ ಬಸ್ಗಳಲ್ಲಿ ಬಂದು ಸುಮಾರು ಜನ ಕಮ್ಮಿ ಇರ್ತಾಯಿದ್ರು, ನಮಗೆ ಸೀಟ್ಸು ಸಹ ಸಿಗ್ತಾಯಿತ್ತು. ಈಗ ಸೀಟ್ಸು ಸಹ ಸಿಗೋದಿಲ್ಲ, ಕಂಪ್ಲೀಟ್ ಎಲ್ಲ ಬಸ್ಸಸ್ಸು ಫ್ರೀ ಇರೋದ್ರಿಂದ ಮಾರ್ನಿಂಗ್ ಟೈಮ್ ಸುಮಾರು ಜನ ಮಕ್ಕಳು ಶಾಲೆಗೆ ಹೋಗೋ ಟೈಮಲ್ಲಿ ಫುಲ್ಲು ಫ್ರೀ ಇರುತ್ತೆ. ಎಷ್ಟೋ ಜನ ಬಸ್ ಸ್ಟಾಪ್ಗಳನ್ನ ಕೊಡೋದೇ ಇಲ್ಲ, ಫುಲ್ಲು ಆಗಿದೆ ಬಸ್ ಅಂಥೇಳಿ ಹಾಗೆ ಹೋಗ್ತಾರೆ. ಈ ರೀತಿ ಸುಮಾರು ಒಂದು ಮಕ್ಕಳನ್ನ ನಾನು ನೋಡಿದ್ದೀನಿ ಕಂಪ್ಲೇಂಟ್ ಮಾಡೋದನ್ನು. ಈ ರೀತಿ ಇದೆ. ಇದರ ಬೆನ್ನಲ್ಲೇ ಮತ್ತೊಮ್ಮೆ ಈಗ ಅಂದರೆ ಗಂಡಸರಿಗೂ ಸಹ ಫ್ರೀ ಬಸ್ಸಸ್ಸನ್ನು ಕೊಡಬೇಕು ಅಂತ ಹೇಳಿ ಆರ್ಡರ್ ಆಗಿದೆ. ಆರ್ಡರ್ ಅಂದರೆ ಗೌರ್ಮೆಂಟ್ ಕಡೆಯಿಂದ ಆಗಿಲ್ಲ, ಸರ್ಕಾರಿ ನೌಕರರ ಕಡೆಯಿಂದ ಆಗಿದೆ. ಇದು ಬನ್ನಿ ಯಾವ ರೀತಿ ಈ ಒಂದು ಫ್ರೀ ಟಿಕೆಟ್ಸ್ ಅಂಥೇಳಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತಾ ಹೋಗ್ತೇನೆ. ಇದು ಬಂದು ಸರ್ಕಾರಿ ನೌಕರರು ಬಂದು ಗೌರ್ಮೆಂಟಿಗೆ ಕೆಲವೊಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಬೇಡಿಕೆಗಳು ಏನಪ್ಪ ಅಂತಂದರೆ, ಈ ಬೇಡಿಕೆ ಒಂದು ವೇಳೆ ಇಟ್ಟಿಲ್ಲ ಅಂದರೆ ಫ್ರೀ ಬಸ್ಸಸ್ಸನ್ನು ನಾವು ಕೊಡ್ತೀರಿ ಅಂತ. ಬೇಡಿಕೆ ಏನಪ್ಪ ಅಂತಂದರೆ 2014 ಅಂದರೆ ಮೊದಲನೇ ಬೇಡಿಕೆ ಬಂದು 2014 ಜನವರಿಗೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ, ಮೊದಲನೇದು ಒಂದು ಬೇಡಿಕೆ. ಎರಡನೇ ಬೇಡಿಕೆ ಬಂದು ಸರ್ಕಾರಿ ನೌಕರರಿಗೆ ಸುಮಾರು 38 ತಿಂಗಳಿಂದ ಬಾಕಿ ಹಣವನ್ನು ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಪೇಮೆಂಟನ್ನು ಕೊಟ್ಟಿಲ್ಲಂತೆ. ನಮಗೆ 1 ಮಂತ್ 2 ಮಂತ್ಸ್ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಮನೇನ ನಡೆಸೋದಕ್ಕೆ. ಅಂಥದ್ರಲ್ಲಿ 38 ತಿಂಗಳಿಂದ ಸರ್ಕಾರಿ ಒಂದು ವೇತನ ಏನಿದೆ ಆ ವೇತನನ ಕೊಟ್ಟಿಲ್ಲಂತೆ. ಮತ್ತು 2020-21 ಪ್ರತಿಭಟನೆ ಮಾಡಲಾಗ್ತಿತ್ತು. ಅಂದರೆ 2020-21 ಇದಕ್ಕೂ ಮುಂಚೆ ಪ್ರತಿಭಟನೆಯನ್ನು ಮಾಡಿದರಂತೆ. ಈ ರೀತಿ ನಮಗೆ ಕೆಲವೊಂದು ಬೇಡಿಕೆಗಳಿದೆ, ಅದನ್ನು ನನಗೆ ಬೇಡಿಕೆಗಳನ್ನು ನೀವು ಕಂಪ್ಲೀಟ್ ಕೊಡಬೇಕು, ಅಂದರೆ ನಮ್ಮ ಬೇಡಿಕೆಗಳಿಗೆ ನೀವು ಸರಿ ಅಂತ ಹೇಳಬೇಕು ಅಂತ ಹೇಳಿದಾಗ ಸರ್ಕಾರ ಬಂದು ಆ ಬೇಡಿಕೆಗಳನ್ನು ರಿಜೆಕ್ಟ್ ಮಾಡುತ್ತಂತೆ, ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ. ಇಲ್ಲ, ನಾವು ಈ ಬೇಡಿಕೆಗಳನ್ನು ನಾವು ನಿಮಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಆ ಬೇಡಿಕೆಗಳನ್ನು ಕೊಡಿ ಅಂತ ಹೇಳಿ ಪ್ರತಿಭಟನೆ ಮಾಡಿದಾಗ 2020-21 ಅವರ ಮೇಲೇ, ಅಂದರೆ ಸರ್ಕಾರಿ ನೌಕರರ ಮೇಲೇ ಗೌರ್ಮೆಂಟ್ ಅವರು ಕೇಸನ್ನು ಹಾಕಿದಾರಂತೆ. ನೀವು ಮಾಡಿರುವಂತಹ ಒಂದು ಕೇಸ್ ಏನಿದೆ ಆ ಕೇಸನ್ನು ನೀವು ರಿಟರ್ನ್ ತೊಗೊಬೇಕು, ನೀವು ಹಿಂದೆ ತೊಗೋಬೇಕು ಆ ಕೇಸನ್ನು ಅಂತ ಹೇಳಿದಾರಂತೆ. ಒಂದು ವೇಳೆ ನೀವು ಈ ಒಂದು ಬೇಡಿಕೆಗಳನ್ನು ನೀವು ನಮ್ಮ ಬೇಡಿಕೆಗಳೇನಿದೆ ಈ ಬೇಡಿಕೆಗಳನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಫ್ರೀ ಟಿಕೆಟನ್ನು ಕೊಡ್ತೀರಿ. ಫ್ರೀ ಟಿಕೆಟನ್ನು ಕೊಟ್ಟರೆ ನಿಮಗೆ ಸರ್ಕಾರದ ಕಡೆಗೆ ಸುಮಾರು ಲಕ್ಷ ನಷ್ಟ ಆಗುತ್ತೆ ಇದರಿಂದ ಅಂತ ಹೇಳಿ ಸರ್ಕಾರಿ ನೌಕರರು ಗೌರ್ಮೆಂಟಿಗೆ ಬೇಡಿಕೆಯನ್ನು ಇಡ್ತಾ ಇದ್ದಾರಂತೆ. ಪಾಪ ಅಲ್ವಾ, 38 ತಿಂಗಳಿಂದ ಅವ್ರಿಗೆ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಅವ್ರ ಲೈಫ್ ಹೆಂಗೆ ಲೀಡ್ ಮಾಡ್ತಾರೆ? ತುಂಬ ಕಷ್ಟ ಆಗಿಬಿಡುತ್ತೆ ಪಾಪ. ನಾವೇನು ಆರಾಮಾಗಿ ಬಸ್ಸಲ್ಲಿ ಹೋಗ್ತೀರಿ, ಆರಾಮಾಗಿ ಬರ್ತೀರಿ, ಬಟ್ ಈ ಒಂದು ಕೇಸ್ ಬಗ್ಗೆ ಆಗಿರ್ಬೋದು, ಈ ರೀತಿ ನಡೀತಾ ಇದೆ ಆಗಿರ್ಬೋದು, ಇದ್ರ ಬಗ್ಗೆ ಖಂಡಿತವಾಗ್ಲೂ ಯಾರಿಗೂ ಗೊತ್ತಿರೋದಿಲ್ಲ. ನನ್ನ ಪ್ರಕಾರ ಈ ಮಾಹಿತಿ ಯಾರಿಗೂ ಗೊತ್ತಿರಲ್ಲ ಅಂತ ಅಂದ್ಕೊತೀನಿ. ಪಾಪ ಅಲ್ವಾ, ಅವ್ರಿಗೂ ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಅದಾದಮೇಲೆ ಗೌರ್ಮೆಂಟ್ ಕಡೆಯಿಂದ ಈ ಒಂದು ಬೇಡಿಕೆಗಳನ್ನು ಇಟ್ಟಿಲ್ಲ ಅಂದರೆ ಜೂನ್ 1 ಅಂದರೆ ನೆಕ್ಸ್ಟ್ ಮಂತ್ ಇನ್ನೊಂದು 3 ಡೇಸ್ ಇದೆ, ಜೂನ್ 1 ಫ್ರೀ ಟಿಕೆಟ್ಸನ್ನು ಗಂಡಸರಿಗೂ ಸಹ ನಾವು ಕೊಡ್ತಾ ಬರ್ತೀವಿ ಅಂತ ಹೇಳ್ತಾ ಇರೋದು. ಸುಮಾರು ಲಕ್ಷಾಂತರ ಜನ ಟ್ರಾವೆಲ್ ಮಾಡ್ತಾರೆ ಗಂಡಸರು. ಇದಕ್ಕೂ ಮುಂಚೆ ಯಾವಾಗಲೂ ಗಂಡಸರಿಗೆ ಜಾಗನೇ ಇರ್ತಾ ಇರಲಿಲ್ಲ. ಫಸ್ಟ್ ಅಂದರೆ ಟಿಕೆಟ್ಸ್ ಕೊಟ್ಟು ಯಾವಾಗ ನಾವು ಟ್ರಾವೆಲ್ ಮಾಡ್ತಾಯಿದ್ರಿ ಆಗ ಮುಂದ್ಗಡೆ ಭಾಗ ಬಂದು ಲೇಡೀಸ್ ಇರ್ತಾಯಿದ್ರು, ಹಿಂದ್ಗಡೆ ಭಾಗ ಬಂದು ಜೆಂಟ್ಸ್ ಇರ್ತಾಯಿದ್ರು ಅರ್ಧ ಬಸ್ಸಲ್ಲಲ್ವಾ. ಈಗ ಕಂಪ್ಲೀಟ್ ಬಸ್ಸೇ ನಾವು ಲೇಡೀಸೇ ಇರ್ತಾಯಿದ್ದೀರಿ, ಜೆಂಟ್ಸ್ಗೆ ಜಾಗನೇ ಇಲ್ಲ. ಈಗ ಜೆಂಟ್ಸ್ಗೂ ಫ್ರೀ ಬಿಟ್ಬಿಟ್ರೆ ತುಂಬ ಕಷ್ಟ ಆಗೋಗುತ್ತೆ. ಬೇಡವೇ ಬೇಡಪ್ಪ ಈ ಫ್ರೀ ಟಿಕೆಟ್ಸು ಅಂತ ಹೇಳಿ ಸುಮಾರು ಜನ ಗಂಡಸರು ಸಹ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಫ್ರೀ ಟಿಕೆಟ್ಸ್ ಕೊಟ್ಟಾಗಿಂದ ಸುಮಾರು ಜನ ನಮ್ಮ ಲೇಡೀಸು ದೇವಸ್ಥಾನಕ್ಕೆ ಹೋಗೋದಂತೆ, ಅವ್ರ ಮನೆಗೆ ಹೋಗೋದಂತೆ, ಫ್ರೆಂಡ್ ಮನೆಗೆ ಹೋಗೋದಂತೆ. ಫ್ರೀ ಟಿಕೆಟ್ಸ್ ಇದೆಯಲ್ವಾ, ಆರಾಮಾಗಿ ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ, ಆರಾಮಾಗಿ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತೇಳಿ ಹೋಗ್ತಾ ಇರ್ತಾರೆ. ಗಂಡಸ್ರಿಗೂ ಸಹ ಹೇಳಿದೆ, ಸುಮಾರು ಜನ ಗಂಡಸರು ಸಹ ಯಾವಾಗಪ್ಪ ಈ ಫ್ರೀ ಟಿಕೆಟ್ಸು ಕ್ಯಾನ್ಸಲ್ ಮಾಡ್ತಾರೆ ಅಂಥೇಳಿ ದೇವ್ರನ್ನ ಬೇಡ್ಕೊತಾ ಇದ್ರು. ಇದೇ ಟೈಮಲ್ಲಿ ಗಂಡಸ್ರಿಗೂ ಸಹ ಫ್ರೀ ಟಿಕೆಟ್ಸ್ ಕೊಟ್ಬಿಟ್ರೆ ತುಂಬಾ ಕಷ್ಟ ಆಗೋಗುತ್ತೆ.
ನೋಡಬೇಕು ಸರ್ಕಾರದವರು ಈ ಒಂದು ಬೇಡಿಕೆನ ಅವರು ಅಕ್ಸೆಪ್ಟ್ ಮಾಡಿಲ್ಲ ಅಂದರೆ ಸರ್ಕಾರಿ ನೌಕರರು ನಾವು ಈ ರೀತಿ ಮಾಡ್ತೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರಿಂದ ಸುಮಾರು ನಷ್ಟ ಆಗುತ್ತೆ ಗೌರ್ಮೆಂಟಿಗೆ. ಏಕೆಂದರೆ ಈಗ ಆಲ್ರೆಡಿ ಭಾಗ್ಯಲಕ್ಷ್ಮಿ ಯೋಜನೆಯೂ ಸಹ ತಿಂಗಳು ಕರೆಕ್ಟಾಗಿ ಕೊಡೋಕ್ಕೂ ಇಲ್ಲ. ಅವರು ಹೇಳೋದೇನೆಂದರೆ ಭಾಗ್ಯಲಕ್ಷ್ಮಿ ದುಡ್ಡು ನಿಮ್ಗೆ ಕೊಡೋಕ್ಕೆ ನಮ್ಮ ಹತ್ರನೂ ಸಹ ದುಡ್ಡಿಲ್ಲ, ನಾವು ಬೇರೆ ಇದರಿಂದ ಸಾಲ ತೊಗೊಂಬಂದು ನಾನು ನಿಮಗೆ ಭಾಗ್ಯಲಕ್ಷ್ಮಿ ಇದು ಕೊಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ರು. ಬಟ್ ನನ್ನ ಪ್ರಕಾರ ಸಾಲ ತೊಗೊಂಬಂದು ಕೊಡೋ ಅಷ್ಟು ಬೇಡ ಅಂತ ಅನ್ಕೊತೀನಿ. ಏಕೆ ಅಂದರೆ ಯಾವುದಾದ್ರು ಒಂದು ಯೋಜನೆ ನೀವು ಕ್ಯಾನ್ಸಲ್ ಮಾಡ್ಬೋದಲ್ವ. ಈಗ ಎಕ್ಸಾಂಪಲ್ ಫ್ರೀ ಟಿಕೆಟ್ಸನ್ನು ಕೊಡ್ತಾಯಿದ್ರೆ ಕ್ಯಾನ್ಸಲ್ ಮಾಡಿಬಿಡಿ ಫ್ರೀ ಟಿಕೆಟ್ಸ್ನ ಯಾರೂ ಕೇಳ್ತಾ ಇಲ್ಲ ಇಲ್ಲಿ ನಮಗೆ ಬೇಕು ಅಂತ ಹೇಳಿ. ಆ ಫ್ರೀ ಟಿಕೆಟ್ಸ್ ಬದಲಾಗಿ ಅದೇ ಫ್ರೀ ಟಿಕೆಟ್ಸು ವಯಸ್ಸಾಗಿರೋರಿಗೋ ಅಥವಾ ಶಾಲೆಯ ಮಕ್ಕಳಿಗೋ ಕೊಟ್ಟರೆ ತುಂಬ ಯೂಸ್ ಆಗುತ್ತೆ. ಅದಕ್ಕೂ ಹೆಚ್ಚಾಗಿ ಸುಮಾರು ಜನ ಬಡ ಮಕ್ಕಳಿರ್ತಾರೆ. ಆ ಬಡ ಮಕ್ಕಳಿಗೆ ಎಜುಕೇಷನನ್ನು ರೆಫರ್ ಮಾಡೋದಾಗಿರ್ಬೋದು. ಯಾರು ಅಂದರೆ ಒಂದೊಂದು ಸ್ಕೂಲಿಂದ ತುಂಬ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಎಷ್ಟೋ ಜನ ಮಕ್ಕಳು, ಬಡವ ಮಕ್ಕಳು, ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ತಾರೆ. ಆ ರ್ಯಾಂಕ್ ಸ್ಟೂಡೆಂಟ್ನ ಗೌರ್ಮೆಂಟ್ ಕಡೆಯಿಂದ ಅವ್ರನ್ನ ಅಡಾಪ್ಟ್ ಮಾಡಿಕೊಂಡು ಅವ್ರು ಎಲ್ಲಿವರೆಗೂ ಓದ್ತಾರೆ ಅಲ್ಲಿವರೆಗೂ ಎಜುಕೇಷನನ್ನು ಫ್ರೀಯನ್ನು ಕೊಡ್ಬೋದು. ಬಟ್ ಅದೆಲ್ಲ ಮಾಡದೆ ಈಗ ಫ್ರೀ ಟಿಕೆಟ್ಸ್ ಕೊಡಿ ಅಂತ ನಾವು ಯಾರೂ ಖಂಡಿತವಾಗ್ಲೂ ಕೇಳಿಲ್ಲ. ಈ ಫ್ರೀ ಟಿಕೆಟ್ಸ್ ಏನಿದೆ ಆ ಫ್ರೀ ಟಿಕೆಟನ್ನು ಕ್ಯಾನ್ಸಲ್ ಮಾಡಿ ಬಡವರಿಗೆ ಅದನ್ನು ಹೆಲ್ಪ್ ಮಾಡಿ, ಬೇರೆ ಇದಕ್ಕೆ ಹೆಲ್ಪ್ ಮಾಡ್ಬೋದಿತ್ತು. ಬಟ್ ಈ ಫ್ರೀ ಟಿಕೆಟ್ಸ್ ಖಂಡಿತವಾಗ್ಲೂ ಯಾರೂ ಈಗ ಎಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದರೆ ಈ ಫ್ರೀ ಟಿಕೆಟ್ಸು ನಮಗೆ ಬೇಡ, ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳಿ. ಅದಕ್ಕಿಂತ ಹೆಚ್ಚಾಗಿ ನೆಕ್ಸ್ಟು ಕರೆಂಟ್ ಬಿಲ್ಗೆ ಬಂದರೆ ಕರೆಂಟ್ ಬಿಲ್ ಎಷ್ಟು ಹೇಳ್ತಾಯಿದ್ರು ಇದಕ್ಕೂ ಮುಂಚೆ. ನೀವು ಪ್ರತಿಯೊಬ್ಬರು ಅಬ್ಸರ್ವ್ ಮಾಡಿರ್ತೀರ, ಕರೆಂಟ್ ಬಿಲ್ ಫಸ್ಟಲ್ಲಿ ಎಷ್ಟು ಬರ್ತಿತ್ತು, ಈಗ ಡಬಲ್ ಬರ್ತಿದೆ. ಅದು ಹೇಳಿದ್ರೆ ಇಷ್ಟು ವ್ಯಾಟ್ ಅಂತ ಇರುತ್ತೆ, ಅಷ್ಟು ವ್ಯಾಟ್ ಮೇಲೆ ಯೂಸ್ ಮಾಡಿದ್ರೆ ಅದೇ ಡಬಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಒಂದು ಸ್ಕ್ಯಾಮ್ ಅಲ್ವಾ. ನಮ್ಮ ಹತ್ರನೇ ಎಕ್ಸ್ಟ್ರಾ ದುಡ್ಡು ತೊಗೊಂಡು ಮತ್ತು ನಮ್ಮ ದುಡ್ಡಲ್ಲಿ ನಮಗೆ ಎಕ್ಸ್ಟ್ರಾ ಟ್ಯಾಕ್ಸನ್ನು ತೊಗೊಂಡು ನಮ್ಮ ದುಡ್ಡಲ್ಲಿ ನಮಗೆ 2,000 ತಿಂಗಳಿಗೆ ಕೊಡ್ತಾ ಇದ್ದಾರೆ. ಇದು ಪ್ರತಿಯೊಬ್ಬರಿಗೂ ಅದು ಅನುಭವ ಆಗಿದೆ. ನಮ್ಮ ದುಡ್ಡನ್ನ ನಮಗೆ ರಿಟರ್ನ್ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ಕಡೆ ಬಂದು ಟೋಲ್ ದುಡ್ಡು ಏನಿದೆ ಆ ಟೋಲ್ ದುಡ್ಡು ಬಂದು ಈಗ ವರ್ಷಕ್ಕೆ 3,000 ಅಂತ ಹೇಳಿ ಮಾಡಿದ್ದಾರೆ. ವರ್ಷಕ್ಕೆ 3,000 ರೀಚಾರ್ಜ್ ಮಾಡಿಕೊಂಡ್ರೆ ಲೈಫ್ ಲಾಂಗು ನೀವು ಎಷ್ಟು ಟೋಲ್ ಆದರೂ ಯೂಸ್ ಮಾಡ್ಕೋಬೋದು ಅಂತ ಹೇಳಿನೂ ಸಹ ಅದನ್ನು ಬಿಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ನೀವು ಬೇಕಂದರೆ ಗೌರ್ಮೆಂಟ್ ಕಡೆಯಿಂದ ಚೆಕ್ ಮಾಡಿ ಟೋಲು, ನಾನು ಸಹ ಓದಿದ್ದೀನಿ. 3,000 ರೂಪೀಸ್ ನೀವು ಪೇ ಮಾಡಿದ್ರೆ ಟೋಲು ನೀವು ವರ್ಷ ಪೂರ್ತಿ ಓಡಾಡ್ಬೋದು ಅಂತ ಹೇಳಿನೂ ಸಹ ನೀವು ಗೌರ್ಮೆಂಟ್ ಕಡೆಯಿಂದ ಈಗ ಕೊಟ್ಟಿದ್ದಾರೆ. ರೀಚಾರ್ಜ್ ಮಾಡಿದ್ರೆ ಅಂದರೆ ಫಿಕ್ಸ್ ಅಂದರೆ 3,000 ನೀವು ರೀಚಾರ್ಜ್ ಟೈಪ್ ಮಾಡ್ಕೊಂಬಿಟ್ರೆ ವರ್ಷ ಪೂರ್ತಿ ಓಡಾಡ್ಬೋದು ಅಂತ ಹೇಳಿನೂ ಸಹ ಬಿಟ್ಟಿದ್ದಾರೆ. ಸುಮಾರು ಜನ ಈ ಒಂದು ಯೋಜನೆಗಳೇನಿದೆ ಈ ಯೋಜನೆಗಳು ಬೇಡವೇ ಬೇಡಪ್ಪ, ಈ ಯೋಜನೆ ಕೊಡೋದು ಬೇಡ, ನಾವು ಎಕ್ಸ್ಟ್ರಾ ಕರೆಂಟ್ ಬಿಲ್ಲು ಕಟ್ಟೋದು ಬೇಡ, ಎಕ್ಸ್ಟ್ರಾ ಟ್ಯಾಕ್ಸು ಕಟ್ಟೋದು ಬೇಡ ಅನ್ನೋ ಥರ ಆಗೋಗಿದೆ. ಈಗ ಲಾಸ್ಟ್ ಮಂತ್ ಗೃಹಲಕ್ಷ್ಮಿ ಯೋಜನೆ ಬಂದು ನೀವು ಎಲೆಕ್ಷನ್ನಲ್ಲಿ ಈ ಥರ ಮಾಡಿದ್ರೆ ಗೃಹಲಕ್ಷ್ಮಿ ದುಡ್ಡು ನೀವು ಖಂಡಿತವಾಗ್ಲೂ ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆಲ್ಲಲ್ಲ ಅಂತ ಜನರು ಹೇಳಿರೋದಕ್ಕೆ, ಮತ್ತು ಈ ಒಂದು ಯಾರು ಮೀಡಿಯಾದವರು ಇದ್ದಾರೆ ಮೀಡಿಯಾದವರು ಸಹ ಹೇಳಿರೋದಕ್ಕೋಸ್ಕರ ಈ ಒಂದು ದುಡ್ಡು ಈ ತಿಂಗಳು ದುಡ್ಡನ್ನು ಕೊಟ್ಟಿದ್ದಾರೆ. ಈಗ 21ನೇ ಕಂತಿನ ಹಣ ಗೃಹಲಕ್ಷ್ಮಿ ಹಣ ಬಂದು ಖಂಡಿತವಾಗ್ಲೂ ಕೊಡ್ತಾರೋ ಇಲ್ವೋ ಕಾದು ನೋಡಬೇಕು ನಾವು ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ. ಬಟ್ ಈ ಒಂದು ಫ್ರೀ ಬಸ್ ಏನಿದೆ ಈ ಫ್ರೀ ಬಸ್ಸು ನಾವು 3 ದಿನ ಕಾದು ನೋಡಬೇಕು, ಏನು ಬಿಡ್ತಾರಾ ಬಿಡಲ್ವಾ ಅಂಥೇಳಿ. ಈ ನೆಕ್ಸ್ಟು ಒಂದು 3 ಡೇಸಲ್ಲಿ ವೆಯ್ಟ್ ಮಾಡಿ ನೋಡೋಣ. ನೆಕ್ಸ್ಟು ಒಂದು ವಿಡಿಯೋದಲ್ಲಿ ನಾನು ನಿಮಗೆ 21ನೇ ಕಂತಿನ ಹಣದ ಬಗ್ಗೆ ಏನು ಅಂಥೇಳಿ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಆದಷ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.